ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ತುಂಬ ಆಳವಾಗಿರೋದು. ನಮ್ಮ ಲೈಫ್ನಲ್ಲಿ ಕೆಲವೊಮ್ಮೆ ಒಂದು ರೀತಿಯಾದ ವಿಚಿತ್ರವಾದ ಭಯ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ಕಾರಣನೇ ಇರಲ್ಲ. ಯಾವ ಕಾರಣ ಇಲ್ಲದೆ ಆ ಭಯ ನಮ್ಮೊಳಗೆ ಹೇಗೆ ಬದುಕ್ತಾ ಇರುತ್ತೆ. ನಿಮ್ಮ ಲೋಯರ್ ಬ್ಯಾಕಲ್ಲಿ ಒಂದು ರೀತಿಯಾದ ಬಿಗಿತ ಸದಾ ಇರುತ್ತೆ, ಆದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತೇ ಇರಲ್ಲ. ಯಾವುದೇ ನಿಜವಾದ ಕಾರಣ ಇಲ್ಲದಿದ್ರೂ ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ಹೊಟ್ಟೆಯಲ್ಲಿ ಏನೋ ಒಂಥರ ಖಾಲಿ ಫೀಲಿಂಗ್ ಇರುತ್ತೆ. ಅದು ಯಾಕೆ ಬರುತ್ತೆ ಅಂತಲೂ ಗೊತ್ತಾಗಲ್ಲ. ನಮ್ಮ ದಿನನಿತ್ಯದ ಲೈಫ್ನಲ್ಲಿ ಕೆಳಗೆ ಸದಾ ಒಂದು ರೀತಿಯಾದ ಸಣ್ಣ ಆತಂಕ ಅಥವಾ ಏನೋ ಒಂಥರ ಟೆನ್ಷನ್ ಓಡ್ತಾನೇ ಇರುತ್ತೆ. ಆ ಫೀಲಿಂಗ್ ನಮಗೆ ಪದೇ ಪದೇ ಏನು ಹೇಳುತ್ತಾ ಇರುತ್ತೆ ಅಂದರೆ, ಲೈಫ್ನಲ್ಲಿ ಯಾವುದೂ ಕಂಪ್ಲೀಟಾಗಿ ಸೆಟಲ್ ಆಗಿಲ್ಲ, ಏನೋ ಒಂದು ತೊಂದರೆ ಬರ್ತಾನೇ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಬಹುಶಃ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತೀರಾ, ಇದರ ಬಗ್ಗೆ ಬುಕ್ಸ್ ಓದಿರ್ತೀರಾ, ನಿಮಗೆ ಗೊತ್ತಿರೋರ ಹತ್ರ ಎಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿರ್ತೀರಾ, ಅಥವಾ ನೀವು ಎಲ್ಲ ಆ್ಯಂಗಲ್ನಿಂದ ಕೂಡ ತುಂಬ ತೀವ್ರವಾಗಿ ಯೋಚನೆ ಮಾಡಿರ್ತೀರ. ಎಷ್ಟೋ ಸಲ ನಿಮಗೆ ನೀವೇ ಸಮಾಧಾನ ಮಾಡ್ಕೊಂಡಿರ್ತೀರ, ಇಟ್ಸ್ ಓಕೆ, ಎಲ್ಲ ನಾರ್ಮಲ್ ಆಗಿದೆ, ಎವ್ರಿಥಿಂಗ್ ಇಸ್ ಫೈನ್ ಅಂತ. ಆದರೆ ಆ ಸಮಾಧಾನದ ಮೇಲೆ ಕೂಡ ಒಂದು ಭಯದ ನೆರಳು ಹಾಗೆ ಇರುತ್ತೆ. ಯಾಕೆ ಗೊತ್ತಾ? ಯಾಕೆಂದರೆ ಈ ರೀತಿಯ ಫೀಲಿಂಗ್ಸು ನಿಮ್ಮ ಆಲೋಚನೆಗಳಲ್ಲಿ ಬದುಕಲ್ಲ, ಇದು ನೇರವಾಗಿ ನಿಮ್ಮ ದೇಹದ ಮೇಲೆ ಬಂದು ಕೂತ್ಕೊಳ್ತಾ ಇದೆ. ಸೊ ಇವತ್ತು ಮತ್ತೆ ನಾವು ಇದೇ ಕಾರಣಕ್ಕೆ ಇಲ್ಲಿದ್ದೀವಿ ಈ ವಿಡಿಯೋದಲ್ಲಿ. ಈ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದ್ರ ಬಗ್ಗೆ ಹೇಳಿದ್ದೆ? ನಿಮ್ಮಲ್ಲಿರುವಂಥ ಒಂದು ಆತಂಕ, ಭಯ, ಇದೆಲ್ಲ ರೂಟ್ ಚಕ್ರ, ಮೂಲಾಧಾರ ಚಕ್ರದ ಅಲ್ಲಿರುವಂಥ ಒಂದು ಆ್ಯನ್ಸೆಸ್ಟ್ರಲ್ ಹಾರ್ಡ್ ಡ್ರೈವ್ಗೆ ಹೋಲಿಸಿ ಅದ್ರ ಬಗ್ಗೆ ಮಾತಾಡಿದ್ದೆ. ನಮ್ಮ ಪೂರ್ವಜರು ಅಂದರೆ ನಮ್ಮ ಆ್ಯನ್ಸೆಸ್ಟರ್ಸ್ ಅನುಭವಿಸಿರುವಂಥ ಸರ್ವೈವಲ್ ಎಕ್ಸ್ಪೀರಿಯನ್ಸಸ್, ಅಂದರೆ ಬದುಕುಳಿಯೋ ಹೋರಾಟಗಳು ಎಲ್ಲ ಹೇಗೆ ಅವರ ನರ್ವಸ್ ಸಿಸ್ಟಮ್ನಲ್ಲಿ ಎನ್ಕೋಡ್ ಆಗಿದೆ ಅಂತ ನಾವು ತಿಳ್ಕೊಂಡ್ವಿ. ಆ ಹಳೆ ಅನುಭವಗಳು ನಮ್ಮ ಲೈಫಲ್ಲಿ ನಿಯಮಗಳಾಗಿ, ಭಯಗಳಾಗಿ, ಮತ್ತು ಒಂದು ಕೊರತೆಯ ನಿರಂತರ ಭಾವನೆಯಾಗಿ ಬದಲಾಗಿರುತ್ತೆ. ನಮ್ಮ ಜೀವನದ ಅತ್ಯಂತ ಪಾಸಿಟಿವ್ ಮತ್ತು ಒಳ್ಳೆ ಮೊಮೆಂಟ್ಸ್ನಲ್ಲೂ ಕೂಡ ಆ ಕೊರತೆಯ ಫೀಲಿಂಗ್ ನಮ್ಮ ಬೆನ್ನು ಹಿಂದೆ ಓಡ್ತಾನೇ ಇರುತ್ತೆ. ಒಂದು ವೇಳೆ ಇವತ್ತೇ ನೀವು ಈ ಚಾನೆಲ್ಗೆ ಮೊದಲನೇ ಬಾರಿ ಬಂದಿದ್ದರೆ ಅಥವಾ ಈ ಕಾನ್ಸೆಪ್ಟ್ ನಿಮಗೆ ಕಂಪ್ಲೀಟಾಗಿ ಹೊಸದಾಗಿದ್ದರೆ ದಯವಿಟ್ಟು ಆತಂಕ ಪಡಬೇಡಿ, ದ್ಯಾಟ್ಸ್ ಕಂಪ್ಲೀಟ್ಲಿ ಓಕೆ. ಈ ಸೆಷನ್ನಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಯಾವುದೇ ಹಳೆಯ ಕಾಂಟ್ಯಾಕ್ಟ್ಸ್ ಅಥವಾ ಜ್ಞಾನದ ಅಗತ್ಯವಿಲ್ಲ. ನಿಮ್ಮ ಒಳಗಿರುವ ಆ ಬಿಗಿತದ ಫೀಲಿಂಗ್ ಒಂದೇ ಸಾಕು, ನಿಮ್ಮ ದೇಹದಲ್ಲಿರೋ ಆ ಟೈಟ್ನೆಸ್ ಒಂದೇ ಸಾಕು. ಇವತ್ತು ನಿಮ್ಮನ್ನು ಈ ವಿಡಿಯೋ ಒಂದು ಮೊಮೆಂಟ್ಗೆ ಕರೆತಂದ ಆ ಒಂದು ಸಣ್ಣ ಪ್ರೇರಣೆ ಇದೆಯಲ್ಲ, ಅಷ್ಟೇ ಸಾಕು. ಈ ಇಡೀ ಸೆಷನ್ ಕೇವಲ ನಿಮಗಾಗಿ ಸಿದ್ಧವಾಗಿದೆ. ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಹೀಲಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಅತ್ಯಂತ ಇಂಪಾರ್ಟೆಂಟ್ ಆದ ಒಂದು ವಿಷಯವನ್ನು ಶೇರ್ ಮಾಡಬೇಕು. ಇದು ಇವತ್ತು ನಾವು ಜೊತೆಯಾಗಿ ಮಾಡ್ತಾ ಇರುವಂಥ ಹೀಲಿಂಗ್ ಪ್ರಾಸೆಸ್ಸನ್ನು ನೀವು ನೋಡೋ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಸಾಮಾನ್ಯವಾಗಿ ತುಂಬ ಜನರು ಹೀಲಿಂಗ್ ಜರ್ನಿಗೆ ಬರೋವಾಗ ತಮ್ಮ ಮೈಂಡ್ ಅಥವಾ ಬುದ್ಧಿಯ ಮೂಲಕ ಬರ್ತಾರೆ. ಅವರು ತಮಗೆ ಆಗ್ತಿರೋ ಫೀಲಿಂಗ್ಸನ್ನು ಕೇವಲ ಆಲೋಚನೆಗಳ ಮೂಲಕ ಯೋಚಿಸಿ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಈ ರೀತಿ ನಿಮಗೇನಾದರೂ ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂತ ಅನಿಸ್ತಿದ್ರೆ, ನಾನಿವಾಗ ನಿಮಗೊಂದು ಸಣ್ಣ ಪ್ರಾಕ್ಟೀಸ್, ಒಂದು ಮೆಡಿಟೇಷನ್ ಥರ ಮಾಡಿಸ್ತೀನಿ. ಇದನ್ನು ದಿನ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವ ರೀತಿಯಾದ ಚೇಂಜ್ ಬರುತ್ತೆ ಅಂತ ಕೆಳಗೆ ಕಾಮೆಂಟ್ಸಲ್ಲಿ ಹೇಳಿ. ಶುರು ಮಾಡೋಣವಾ? ಬನ್ನಿ, ರೆಡಿಯಾಗಿ. ಮೊದಲು ನೀವು ತುಂಬ ಕಂಫರ್ಟಬಲ್ ಆಗಿರುವಂಥ ಪೊಸಿಷನ್ನಲ್ಲಿ ಕೂತ್ಕೊಳ್ಳಿ. ಚೇರ್ ಮೇಲಾದರೂ ಕೂತ್ಕೋಬಹುದು ಅಥವಾ ಹಾಯಾಗಿ ಮಲ್ಕೊಂಡು ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ತುಂಬ ಕಂಫರ್ಟಬಲ್ ಆಗಿ ಅನಿಸುತ್ತೋ ಆ ಪೊಸಿಷನ್ನಲ್ಲೇ ಇರಿ. ಈಗ ನಿಮ್ಮ 2 ಕೈಗಳನ್ನು
ನಿಧಾನವಾಗಿ ಓಪನ್ ಆಗಿ ಇಡಿ. ಹಸ್ತಗಳು ಮೇಲ್ಮುಖವಾಗಿರಲಿ. ಇದು ನಿಮಗೆ ನ್ಯಾಚುರಲ್ ಅನಿಸಿದ್ರೆ ಮಾತ್ರ ಮಾಡಿ. ಮತ್ತು ಯಾವಾಗ ನೀವು ರೆಡಿ ಆಗ್ತೀರೋ ಆಗ ಅತ್ಯಂತ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳಿ. ನಿಮ್ಮ ಮೂಗಿನ ಮೂಲಕ ಒಂದು ಸುದೀರ್ಘವಾದ ಮತ್ತು ನಿಧಾನವಾದ ಉಸಿರನ್ನು ಒಳಗೆ ತಗೊಳ್ಳಿ. ಮತ್ತು ನಿಮ್ಮ ಬಾಯಿಯ ಮೂಲಕ ಆ ಉಸಿರನ್ನು ಸಂಪೂರ್ಣವಾಗಿ ಹೊರಗೆ ಬಿಡಿ. ಬಲವಂತವಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ಅಡ್ಡಿಪಡಬೇಡಿ. ಡೋಂಟ್ ಟ್ರೈ ಟು ರಿಲ್ಯಾಕ್ಸ್. ಯಾವುದೇ ನಿರ್ದಿಷ್ಟ ಭಾವನೆಯನ್ನು ಫೀಲ್ ಮಾಡಲೇಬೇಕು ಅಂತ ನಿಮ್ಮ ಮೇಲೆ ಪ್ರೆಷರ್ ಹಾಕೋಬೇಡಿ. ಜಸ್ಟ್ ಆರಾಮಾಗಿರಿ. ಈ ಪ್ರಸ್ತುತ ಮೊಮೆಂಟ್ನಲ್ಲಿ ನಿಮ್ಮ ಈ ದೇಹದ ಒಳಗೆ ಕಂಪ್ಲೀಟಾಗಿ ಪ್ರೆಸೆಂಟ್ ಆಗಿರಿ. ನಿಮ್ಮ ಈ ಬಾಡಿ ಯಾರೂ ಕೇಳದಿದ್ರೂ ತನ್ನೊಳಗೆ ಎಷ್ಟೊಂದು ಭಾರವನ್ನು ಎಷ್ಟೋ ವರ್ಷಗಳಿಂದ ಹೊತ್ಕೊಂಡು ಬಂದಿದೆ ಅಲ್ವಾ? ಈಗ ಅತ್ಯಂತ ಮೃದುವಾಗಿ ನಿಮ್ಮ ಗಮನವನ್ನು, ನಿಮ್ಮ ಅವೇರ್ನೆಸ್ಸನ್ನು ಕೆಳಮುಖವಾಗಿ ಚಲಿಸುವಂತೆ ಮಾಡಿ. ನಿಮ್ಮ ಇಂಟೆನ್ಷನನ್ನು ನಿಮ್ಮ ಸೊಂಟದ ಭಾಗಕ್ಕೆ, ಹಿಪ್ಸ್, ನಿಮ್ಮ ಬೆನ್ನಿನ ಕೆಳಭಾಗಕ್ಕೆ ಮತ್ತು ನಿಮ್ಮ ಕಾಲುಗಳ ಕೆಳಭಾಗಕ್ಕೆ, ಹಿಂಭಾಗಕ್ಕೆ ತಗೊಂಡು ಬನ್ನಿ. ನಿಮ್ಮ ದೇಹದ ಈ ಭಾಗಗಳು ಪ್ರಸ್ತುತ ನೀವು ಕೂತ್ಕೊಂಡಿರೋ ಹಾಗೆ ಅಥವಾ ಮಲ್ಕೊಂಡಿರೋ ಹಾಗೆ ಸರ್ಫೇಸನ್ನು ಹೇಗೆ ಸ್ಪರ್ಶಿಸ್ತಾ ಇದೆ ಅನ್ನೋದನ್ನು ಗಮನಿಸಿ. ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ, ಯಾವುದೇ ತಪ್ಪು ಒಪ್ಪುಗಳನ್ನು ಹುಡುಕದೆ ಕೇವಲ ಗಮನಿಸಿ. ಇಲ್ಲಿ ಯಾವುದನ್ನು ಫಿಕ್ಸ್ ಮಾಡೋ ಅಗತ್ಯ ಇಲ್ಲ. ತುಂಬ ದಿನಗಳ ನಂತರ ಬಹುಶಃ ಮೊದಲ ಬಾರಿ ನಿಮ್ಮ ದೇಹದ ಈ ಭಾಗವನ್ನು ನೀವು ಕೇವಲ ಗುರುತಿಸ್ತಾ ಇದ್ದೀರಾ. ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ. ಒಂದು ವೇಳೆ ಅಲ್ಲಿ ಯಾವುದೋ ಒಂದು ಹೆವಿನೆಸ್ ಇದ್ದರೆ, ಒಂದು ಮಂದವಾದ ನೋವಿದ್ರೆ, ಅಥವಾ ಯಾವತ್ತೂ ರಿಲೀಸ್ ಆಗದೆ ಒಂದು ರೀತಿಯ ಬಿಗಿತ ಅಡಗಿದ್ರೆ, ಕೊನೆಯ ಒಂದು ರೀತಿಯ ಸ್ಪರ್ಶವಿಲ್ಲದ ಮರಗಟ್ಟುವಿಕೆ ಅಂದರೆ ನಮ್ನೆಸ್ ಇದ್ದರೂ ಕೂಡ ಅದಕ್ಕೆ ಜಾಗ ಕೊಡಿ. ನೀವು ಅಲ್ಲಿ ಒಂದು ಸ್ಟ್ರಾಂಗ್ ಫೀಲಿಂಗನ್ನು ಎಕ್ಸ್ಪೆಕ್ಟ್ ಮಾಡಿರ್ಬೋದು, ಆದರೆ ಅಲ್ಲಿ ಬ್ಲ್ಯಾಂಕ್ ಅನಿಸಿದ್ರು ಇಟ್ಸ್ ಓಕೆ. ಆ ನಮ್ನೆಸ್ ಹಾಗೇ ಇರಲಿ. ಅದನ್ನು ಈಗಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೂಲ್ ಏನಿಲ್ಲ. ಅದರ ಒರಿಜಿನ್ ಅಥವಾ ಮೂಲ ಎಲ್ಲಿದೆ ಅಂತ ನೀವು ಹುಡುಕೊಂಡು ಹೋಗಬೇಕಾಗಿಲ್ಲ. ಕೇವಲ ಆ ಫೀಲಿಂಗನ್ನ ಮುಖ ತಿರುಗಿಸ್ದೆ ಅದು ಅಲ್ಲಿ ಇರೋದಕ್ಕೆ ಪರ್ಮಿಷನ್ ಕೊಡಿ. ಆ ಅಕ್ಸೆಪ್ಷನ್ ಒಂದೇ ಆಳವಾದ ಹೀಲಿಂಗನ್ನು ಶುರು ಮಾಡುತ್ತೆ. ಆರಾಮಾಗಿ ನಿಮ್ಮ ದೇಹವನ್ನೇ ಗಮನಿಸಿ. ಈಗ ನಿಮ್ಮ ದೇಹದ ಆ ಮೂಲ ಭಾಗಕ್ಕೆ ಅತ್ಯಂತ ಮೃದುವಾಗಿ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳಿ. ಯಾವುದೇ ಅರ್ಜೆನ್ಸಿ ಬೇಡ, ಕೇವಲ ಕ್ಯೂರಿಯಾಸಿಟಿ ಅಥವಾ ಕುತೂಹಲದಿಂದ ಕೇಳಿ. ನೀನು ಇಲ್ಲಿವರೆಗೆ ಏನನ್ನು ಹಿಡಿದಿಟ್ಟುಕೊಂಡಿದ್ದೀಯಾ? ಯಾವ ಎಮೋಷನ್ ಈ ಸ್ಪೇಸ್ನಲ್ಲಿ ದಿನಗಟ್ಟಲೆ ಬದುಕ್ತಾ ಬಂದಿದೆ? ತುಂಬ ಜನರಿಗೆ ಮೂಲಾಧಾರ ಚಕ್ರದಿಂದ ಅಥವಾ ರೂಟ್ನಿಂದ ಮೇಲೆ ಬರೋ ಮೊದಲು ಭಾವನೆ ಅಂದರೆ ಅದು ಭಯ. ಹೆಸರಿಡಲಾಗದ ಒಂದು ಆಳವಾದ ಭಯ. ನನ್ನ ಹತ್ರ ಸಾಕು ಅನ್ನೋವಷ್ಟು ರಿಸೋರ್ಸಸ್ ಇಲ್ಲದೇ ಇರಬಹುದು ಅನ್ನೋ ಭಯ.
ಎಲ್ಲವೂ ಕೈಮೀರಿ ಹಾಳಾಗಿ ಹೋಗಬಹುದು ಅನ್ನೋ ಆತಂಕ. ನೀವು ಲೈಫ್ನಲ್ಲಿ ಎಷ್ಟೇ ಕಷ್ಟಪಟ್ಟು ಬಿಲ್ಡ್ ಮಾಡಿದರೂ ಒಳಗೆ ಯಾವತ್ತೂ ಸ್ಟೇಬಲ್ ಅಥವಾ ಸುರಕ್ಷಿತ ಅನ್ನೋ ಫೀಲಿಂಗ್ ಸಿಗದೇ ಇರೋದು. ಒಮ್ಮೊಮ್ಮೆ ಇದು ಯಾವುದೇ ಮುಖವಿಲ್ಲದ ಒಂದು ನಿಗೂಢವಾದ ಆತಂಕ ತರಹ ಕಾಡಬಹುದು, ಅಥವಾ ಯಾವಾಗಲೂ ಏನೋ ಒಂದು ತಪ್ಪು ನಡೆದೇ ಹೋಗುತ್ತೆ ಅಂತ ಸದಾ ಅಲರ್ಟಾಗಿ ನಿಂತಿರೋ ಒಂದು ಎಕ್ಸ್ಪ್ಯಾನ್ಷನ್ ಆಗಿರಬಹುದು. ನಿಮ್ಮೊಳಗೆ ಏನೇ ಮೇಲೆ ಬಂದರೂ ಅದಕ್ಕೆ ಸರ್ಫೇಸ್ಗೆ ಬರೋದಕ್ಕೆ ಬಿಡಿ, ಅದನ್ನು ಕೆಳಗೆ ತಳ್ಳಬೇಡಿ, ಅದನ್ನು ಅತಿ ಹೆಚ್ಚು ಅನಲೈಸ್ ಮಾಡಬೇಡಿ. ನಿಮ್ಮ ಲೈಫ್ನಲ್ಲಿ ಬಹುಶಃ ಫಸ್ಟ್ ಟೈಮ್ ಈ ಭಾವನೆಯನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ಅದಕ್ಕೆ ಅವಕಾಶ ಕೊಡಿ. ಈಗ ನಾನು ಆ ಎಮೋಷನ್ ಬಗ್ಗೆ ಒಂದು ಮುಖ್ಯವಾದ ಸತ್ಯವನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿರೋ ಆ ಭಯ ಅಥವಾ ವೀಕ್ನೆಸ್ ನಿಮ್ಮ ದೌರ್ಬಲ್ಯದಿಂದ ಹುಟ್ಟಿದ್ದಲ್ಲ. ಅದನ್ನು ನಿಮ್ಮ ಮೂಲದಲ್ಲಿ ಇಟ್ಟಿದ್ದು ಬೇರೆ ಯಾರೂ ಅಲ್ಲ, ಅದು ಪ್ರೀತಿ. ನಿಮ್ಮ ವಂಶಾವಳಿಯ ಬದುಕುಳಿಯುವ ಹೋರಾಟದಿಂದ ಹುಟ್ಟಿದ ಆಳವಾದ ಪ್ರೀತಿ ಅದು. ನಿಮ್ಮ ವಂಶದಲ್ಲಿ ಯಾರೋ ಒಬ್ಬರು ಹಿಂದೆ ತುಂಬ ಹೆದರಿದ್ರು, ಮತ್ತು ಆ ಭಯ ಅವತ್ತು ಅವರಿಗೆ ಏನು ಹೇಳ್ತು ಅಂದರೆ, ನಾನು ಈ ಎಚ್ಚರಿಕೆಯನ್ನು ನನ್ನ ಮುಂದಿನ ಪೀಳಿಗೆಗೆ ಪಾಸ್ ಮಾಡಬೇಕು, ಆಗಲೇ ನನ್ನ ಮಗು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಅಂತ. ಅದು ಅವತ್ತು ಅವರು ನಿಮಗೆ ನೀಡಿದ ಒಂದು ಪ್ರೊಟೆಕ್ಷನ್ ಅಥವಾ ರಕ್ಷಣೆ ಆಗಿತ್ತು. ಅವರಿಗೆ ಗೊತ್ತಿದ್ದ ಅತ್ಯಂತ ಬೆಸ್ಟ್ ಪ್ರೀತಿ ಅದೊಂದೇ ಆಗಿತ್ತು. ಅದನ್ನೇ ಅವ್ರು ನಿಮಗೆ ಗಿಫ್ಟಾಗಿ ಕೊಟ್ಟರು. ನೀವು ಅದನ್ನು ಅವತ್ತಿಂದ ಇವತ್ತಿನವರೆಗೆ ಅತ್ಯಂತ ನಂಬಿಕೆಯಿಂದ ಹೊತ್ಕೊಂಡು ಬರ್ತಾ ಇದ್ದೀರಾ. ಆದರೆ ಈಗ ಸಮಯ ಬಂದಿದೆ ಆ ಭಯಕ್ಕೆ ತಿಳಿಸಿ ಇನ್ಮೇಲೆ ಅದು ವಿಶ್ರಮಿಸಬಹುದು. ಇಟ್ ಕ್ಯಾನ್ ರೆಸ್ಟ್ ನೌ. ಮನಸ್ಸಿನಲ್ಲೇ ಅಥವಾ ನಿಧಾನವಾಗಿ ಹೊರಗಡೆ ಕೇಳಿಸೋ ಹಾಗೆ ನನ್ನ ಜೊತೆ ಈ ಮಾತುಗಳನ್ನು ನಿಮ್ಮ ಮೂಲಕ ಹರಿಯೋದಕ್ಕೆ ಬಿಡಿ. ಇದು ಕೇವಲ ಒಂದು ಮೆಕ್ಯಾನಿಕಲ್ ಟೆಕ್ನಿಕ್ ಅಲ್ಲ. ಇದು ನೀವು ಮತ್ತು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ವರ್ಷಗಳಿಂದ ಅಡಗಿರೋ ಆ ಭಯದ ನಡುವೆ ನಡೀತಾ ಇರುವಂಥ ಅತ್ಯಂತ ಪ್ರಾಮಾಣಿಕವಾದ ಶಾಂತವಾದ ಮಾತುಕತೆಯಾಗಿದೆ. ನಿಮ್ಮ ಇಡೀ ಎನರ್ಜಿಯಿಂದ ಹೇಳಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯಾರೂ ನಿನ್ನ ಕಡೆ ಗಮನ ಕೊಡದೆ, ನಿನ್ನ ಧ್ವನಿ ಕೇಳದೆ ಇಷ್ಟು ವರ್ಷಗಳ ಕಾಲ ನೀನು ಇಲ್ಲೇ ಇದ್ದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಿನ್ನನ್ನು ಹೇಗೆ ಆಲಿಸಬೇಕು ಎಂದು ತಿಳಿಯದ ಈ ನನ್ನ ಅಜ್ಞಾನವನ್ನು ದಯವಿಟ್ಟು ಕ್ಷಮಿಸು. ನನ್ನನ್ನು ಪ್ರತಿ ಒಂದು ಹೆಜ್ಜೆಯಲ್ಲೂ ಸೇಫಾಗಿ ಇಡಲು ನೀನು ಪಟ್ಟ ಕಷ್ಟಕ್ಕೆ ಥ್ಯಾಂಕ್ ಯು. ನನ್ನ ಪೂರ್ವಜರೇ, ಅಂದರೆ ನನ್ನ ಆ್ಯನ್ಸಿಸ್ಟರ್ಸ್, ಯಾರು ತಮಗೆ ಆಗ್ತಿದ್ದ ನೋವನ್ನು ತಾವೇ ಸ್ವತಃ ಹೀಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ವೋ, ಈ ಎಚ್ಚರಿಕೆಯ ಭಯವನ್ನು ಪ್ರೀತಿಯಿಂದ ನನಗೆ ಪಾಸ್ ಮಾಡಿದ್ರು, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ನೀವು ನಿಮ್ಮ ಲೈಫ್ನಲ್ಲಿ ಅನುಭವಿಸಿರೋ ಆ ತಲ್ಲಣ ಮತ್ತು ಭಯಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅದನ್ನು ಕಂಪ್ಲೀಟಾಗಿ ನನ್ನದೇ ಅಂತ ಭಾವಿಸಿ ಇಷ್ಟು ದಿನ ಹೊತ್ಕೊಂಡು ಬಂದಿದ್ದೀನಿ. ನನ್ನನ್ನು ಕ್ಷಮಿಸಿ. ನೀವು ಅವತ್ತು ಕಷ್ಟಪಟ್ಟು ಸರ್ವೈವ್ ಆಗಿದ್ದಕ್ಕೆ ಇವತ್ತು ನಾನು ಇಲ್ಲಿ ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ಮತ್ತು ನನ್ನ ಈ ಮುದ್ದಾದ ದೇಹಕ್ಕೆ, ನನ್ನ ಸೊಂಟದ ಭಾಗಕ್ಕೆ, ನನ್ನ ಬೆನ್ನಿನ ಕೆಳಭಾಗಕ್ಕೆ
ಇಷ್ಟು ದಿನ ಮೌನವಾಗಿ ಪ್ರತಿ ಒಂದು ನೋವನ್ನು ಹೀರಿದ ನನ್ನ ಮೂಲಕ್ಕೆ ಐ ಲವ್ ಯು. ನೀನು ನನಗೆ ಏನು ಹೇಳಲು ಟ್ರೈ ಮಾಡ್ತಿದ್ದೆ ಅಂತ ನಾನು ಯಾವಾಗಲೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಐ ಆಮ್ ಸೋ ಸಾರಿ. ನಿನ್ನ ಫೀಲಿಂಗ್ಸ್ ಕಡೆ ಗಮನ ಕೊಡದೆ ನಿನ್ನನ್ನು ಬಿಟ್ಟು ಮುಂದೆ ಓಡಿದ್ದಕ್ಕೆ ನನ್ನನ್ನು ಕ್ಷಮಿಸು. ನಾನು ನಿನ್ನ ಮಾತು ಕೇಳಿಸ್ಕೊಳ್ಳೋದಕ್ಕೆ ರೆಡಿಯಾಗೋವರೆಗೂ ಇಷ್ಟು ವರ್ಷ ಭಾರ ಹೊತ್ತು ಕಾಯ್ತಿದ್ದಕ್ಕೆ ನಿನಗೆ ಧನ್ಯವಾದಗಳು. ಈ ಮಾತುಗಳು ನಿಮ್ಮ ಇಡೀ ದೇಹದ ಅಣುವಿನಲ್ಲೇ ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಸಮಯ ಕೊಡಿ. ಈ ಅದ್ಭುತವಾದ ಮೊಮೆಂಟ್ನಿಂದ ತಕ್ಷಣ ಹೊರಗೆ ಬರಬೇಡಿ, ಮೂವ್ ಆಗಬೇಡಿ. ನಿಮ್ಮ ದೇಹದ ಯಾವುದೋ ಒಂದು ಭಾಗದಲ್ಲಿ ಒಂದು ಸಣ್ಣ ಬದಲಾವಣೆ ಅಥವಾ ಶಿಫ್ಟ್ ಕಾಣಿಸ್ತಾ ಇದೆಯಾ ಅಂತ ಗಮನಿಸಿ. ಅಲ್ಲಿ ಒಂದು ಮೃದುತ್ವ, ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ತಿರೋ ಉಸಿರಾಟ ಅಥವಾ ಒಂದು ಹಿತವಾದ ಉಷ್ಣತೆ ಫೀಲ್ ಆಗ್ತಿದೆಯಾ ನೋಡಿ. ನಿಮ್ಮೊಳಗೆ ಆಗ್ತಿದೆಯಾ? ನಿಮ್ಮೊಳಗೆ ಅಡಗಿದ್ದ ಯಾವುದೋ ಒಂದು ದೊಡ್ಡ ಪ್ರೆಷರ್ ರಿಲೀಸ್ ಆದ ಹಾಗೆ ಅನಿಸ್ತಿದ್ಯಾ? ದಯವಿಟ್ಟು ನೆನ್ಪಿಟ್ಕೊಳ್ಳಿ, ದಟ್ ಈಸ್ ರಿಯಲ್. ಇದು ನಿಮ್ಮ ನರ್ವಸ್ ಸಿಸ್ಟಮ್ ಮೊದಲನೇ ಬಾರಿ ನಿಮ್ಮಿಂದ ಒಂದು ಅದ್ಭುತವಾದ ಕಂಪ್ಯಾಷನ್ ಮತ್ತು ಪ್ರೆಸೆನ್ಸ್ ಅನ್ನು ರಿಸೀವ್ ಮಾಡ್ಕೊಳ್ತಾ ಇರುವಂಥ ಒಂದು ರೆಸ್ಪಾನ್ಸ್. ನಿಮ್ಮ ನರ್ವಸ್ ಸಿಸ್ಟಮ್ಗೆ ವಿಶ್ರಾಮ ಕೊಡೋದಕ್ಕೆ ನೀವು ಕೊಟ್ಟ ಪರ್ಮಿಷನ್ ಇದು. ಒಂದು ವೇಳೆ ನೀವು ನನ್ನ ಜೊತೆ ಪರ್ಸ್ನಲ್ ಆಗಿ ಇಂಡಿವಿಜುವಲ್ ಆಗಿ ಸೆಷನ್ ಮೂಲಕ ವರ್ಕ್ ಮಾಡಬೇಕು ಅನಿಸಿದರೆ ನೀವು ನನ್ನನ್ನು ವಾಟ್ಸಾಪಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ವಾಟ್ಸಾಪ್ ಕಮ್ಯುನಿಟಿ ಲಿಂಕ್ ಈ ವಿಡಿಯೋ ಕೆಳಗಿದೆ. ಅದು ಅತ್ಯಂತ ಸುರಕ್ಷಿತ ಮತ್ತು ಶಾಂತವಾದ ಸ್ಪೇಸ್ ಆಗಿದ್ದು, ಈ ವಿಡಿಯೋಗಳು ಮುಗಿದ ಮೇಲೆ ಕೂಡ ನಿಮ್ಮ ಹೀಲಿಂಗ್ ಜರ್ನಿ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಕೆಳಗೆ 2 ಲಿಂಕನ್ನು ಕೊಟ್ಟಿದ್ದೀನಿ. ಒಂದು ಈ ಹಿಂದೆ ಹಾಕಿರುವಂಥ ಮೂಲಾಧಾರ ಚಕ್ರದ್ದು ವಿಡಿಯೋ, ಮತ್ತೊಂದು ಲಿಂಕ್ ಬಂದು ವಾಟ್ಸಾಪ್ದು. ಸೊ ನಿಮಗೆ ಯಾವಾಗೆಲ್ಲ ಅವಶ್ಯಕತೆ ಅನ್ನಿಸ್ತಿದೆಯೋ ಆಗೆಲ್ಲ ನೀವು ಈ ವಿಡಿಯೋನ ಮತ್ತೆ ಬರ್ಬೋದು. ಈ ವಿಡಿಯೋಗೆ ಬಂದು ನಿಮ್ಮ ಮೂಲಾಧಾರ ಚಕ್ರನ ಹೀಲ್ ಮಾಡಿಕೊಂಡು ಅದನ್ನು ಕೇವಲ ಒಂದು ದಿನದಲ್ಲಿ ಮುಗಿಯೋ ಒಂದು ಸಿಂಗಲ್ ಇವೆಂಟ್ ಅಲ್ಲ. ಇದು ನಿಮ್ಮೊಳಗೆ ನೀವು ಪದೇ ಪದೇ ಬಂದು ಒಂದು ಸುಂದರವಾದ ಪ್ರಕ್ರಿಯೆ ಮಾಡಿಕೊಳ್ಳುವಂಥದ್ದು. ಪ್ರತಿ ಬಾರಿ ನೀವು ಕಣ್ಮುಚ್ಕೊಂಡು ನಿಮ್ಮ ದೇಹಕ್ಕೆ ನಿಮ್ಮ ದೇಹ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆದಾಗ ನಿಮ್ಮೊಳಗಿರುವಂಥ ಹಳೆ ನೆನಪುಗಳು ಇನ್ನೂ ಸ್ವಲ್ಪ ರಿಲೀಸ್ ಆಗ್ತಾ ಹೋಗುತ್ತೆ. ಹೀಲಿಂಗ್ ಅನ್ನೋದು ಯಾವುದೇ ಬಲವಂತದಿಂದ ಆಗಲ್ಲ, ಅದು ಕೇವಲ ನಿಮ್ಮ ಪ್ರೆಸೆನ್ಸಿಂದ ಮಾತ್ರ ಸಾಧ್ಯವಾಗತ್ತೆ. ಸೊ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇವತ್ತು ಆರಂಭಿಸಿರುವಂಥ ಈ ಪ್ರಾಸೆಸ್ಸನ್ನು ಇನ್ನೂ ಒಂದು ಹಂತ ಮುಂದಕ್ಕೆ ತಗೊಂಡು ಹೋಗಿ ಮೂಲಾಧಾರ ಚಕ್ರದ ಒಂದು ಎನರ್ಜಿಯ ಆಳಕ್ಕೆ ಇಳಿದು ಅದನ್ನು ಕೇವಲ ಒಂದು ಕ್ಲಿಯರ್ ಮಾಡೋದು ಅಷ್ಟೇ ಅಲ್ಲದೆ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಕಲಿಯೋಣ. ಹಾಗಾಗಿ ನಮ್ಮ ಚಾನೆಲ್ಗೆ ಸದಾ ಕ್ಲೋಸ್ ಆಗಿರಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಕೇವಲ ರೂಟ್ ಅಷ್ಟೇ ಅಲ್ಲದೆ ನಿಮ್ಮ ಇಡೀ ದೇಹದ 7 ಚಕ್ರಾಸನ್ನು ನೀವು ಹೀಲ್ ಮಾಡಿ ನಿಮ್ಮ ಒಂದು ಅಬಂಡೆನ್ಸ್ ಮತ್ತು ಮ್ಯಾನಿಫೆಸ್ಟೇಷನ್ಗೆ ಬಳಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ದ ಆರ್ಟ್ ಆಫ್ ಚಕ್ರಾಸ್ ಅಲೈನ್ಮೆಂಟ್ ಅನ್ನೋ ಕೋರ್ಸ್ ನಿಮಗಾಗಿದೆ.
ಈ ಕೋರ್ಸ್ನಲ್ಲಿ ನಾನು ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಗೈಡ್ ಮಾಡ್ತೀನಿ. ಅದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ನೀವು ನನಗೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ, ನಿಮ್ಗಲ್ಲಿ ಡೀಟೇಲ್ಸ್ ಸಿಗುತ್ತೆ. ಆದರೆ ನೀವು ಇವತ್ತು ಇಲ್ಲಿಂದ ಈ ವಿಡಿಯೋನ ಮುಗಿಸಿ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಅತ್ಯಂತ ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಇಡೀ ಲೈಫ್ನಲ್ಲಿ ಯಾವ ಒಂದು ಎಮೋಷನ್ ಅಥವಾ ಭಾವನೆ ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಕಾಲ ಬದುಕಿದೆ, ಆದರೆ ನೀವು ಇವತ್ತಿನವರೆಗೂ ಅದರ ಜೊತೆ ನೇರವಾಗಿ ಮಾತಾಡಿಲ್ಲ? ನಿಮ್ಮ ಉತ್ತರವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.